ಈ ಥರ ಕ್ವಶನ್ ಕೂಡ KCET ಬಂದಿರ್ತಕ್ಕಂಥ ಕ್ವಶನ್ ಮಕ್ಕಳ. ಸೊ ಇದನ್ನು ಕೂಡ ನೀವು ಈ ಥರ ಅರ್ಥ ಮಾಡ್ಕೊತಾ ಹೋಗ್ರಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಬಿಲಾಂಗ್ಸ್ ಟು ಪರ್ಸೆಂಟೇಜ್ ಕಂಡುಹಿಡಿಯೋದು ಕ್ವಶನ್ ಹಾಕಿದ್ದಾನೆ. ಇದು ಕೂಡ KCET ಮತ್ತು JEE ಎಕ್ಸಾಮ್ಗಳಲ್ಲಿ ಬಂದಿರ್ತಕ್ಕಂಥ ಕ್ವಶನ್ನು. ದಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ NaOH ಈಸ್, NaOH ಅಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ದಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ NaOH, ಅಲ್ಲಿಗೆ NaOH ಅಲ್ಲಿ ಆಕ್ಸಿಜನ್ ಪರ್ಸೆಂಟೇಜನ್ನು ಕಂಡುಹಿಡಿರಿ. ಸೊ ಅಲ್ಲಿಗೆ ನೀವು ನೋಡ್ಕೊಡ್ರಿ, ವೆರಿ ಸಿಂಪಲ್ ಕ್ವಶನ್ ಇದೇನು. ಸೊ ಅಲ್ಲಿಗೆ ಫಸ್ಟ್ NaOH ಅಂದರೆ ಅದರದ್ದು ವೇಟ್ ನೋಡ್ಕೊಡ್ರಿ. ಫಸ್ಟು ಮಾಲಿಕ್ಯುಲರ್ ವೇಟ್ ಆಫ್ NaOH. ಸೊ ಮಾಲಿಕ್ಯುಲರ್ ವೇಟ್ ಆಫ್ NaOH ಬಂದುಬಿಟ್ಟು 40 grams ಇದೆ. ಹೆಂಗೆ ಅಂದರೆ, ಸೊ ಅಲ್ಲಿಗೆ ನೀವು ನೋಡ್ಕೊಳ್ರಿ, ನೈಟ್ರೋಜನ್ ಕೊಟ್ಟಿದ್ದಾನೆ ಆಟಮು, ಪ್ಲಸ್ ಆಕ್ಸಿಜನ್ ಆಟಮ್ ಇದೆ, ಪ್ಲಸ್ ಹೈಡ್ರೋಜನ್ ಆಟಮ್ ಇದೆ. ಅಲ್ಲಿಗೆ ಸೋಡಿಯಂ ಬಂದುಬಿಟ್ಟು 23 ಅಟಾಮಿಕ್ ಮಾಸ್ ಆ್ಯಂಡ್ ಆಕ್ಸಿಜನ್ 16 ಅಟಾಮಿಕ್ ಮಾಸ್, ಹೈಡ್ರೋಜನ್ 1. ಇದು ನೀವು ಅಷ್ಟು ಪ್ಲಸ್ ಮಾಡ್ಕೊಂಡ್ರೆ ನಿಮಗೆ 40 ಆನ್ಸರ್ ಸಿಗ್ತದೆ. ಇದೇ ನಾನು 40 ಬರ್ಕೊಂಡಿರೋದು. ಮಾಸ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ NaOH ಇಸ್ 40 grams ಸಿಕ್ತು. ಈಗ ಅವನು ಆಕ್ಸಿಜನ್ ಪರ್ಸೆಂಟೇಜ್ ಕೇಳಿದ್ದಾನೆ, ಹಾಗಾಗಿ ಸೊ ಅಲ್ಲಿಗೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಈಗ ಅಟಾಮಿಕ್ ಆಕ್ಸಿಜನ್ ಇಂದ ವೇಟ್ ಎಷ್ಟು? 16. ಅಟಾಮಿಕ್ ವೇಟ್ ಆಫ್ ಆಕ್ಸಿಜನ್ 16. ಕೊಟ್ಟಿರ್ತಕ್ಕಂಥ ಮಾಲಿಕ್ಯೂಲ್ ಯಾವುದು? 40 grams ಆಫ್ ಮಾಲಿಕ್ಯೂಲ್ಸ್ ಇಂಟು ಪರ್ಸೆಂಟೇಜ್ ಕಂಡುಹಿಡಿತಾ ಇರೋದ್ರಿಂದ 100. ಸೊ ಅಲ್ಲಿಗೆ ಈ 0 ಕ್ಯಾನ್ಸಲ್ ಮಾಡಿಕೊಡ್ರಿ. ಸೊ ಅಲ್ಲಿಗೆ 4 1s 4 4s 16. ಸೊ 4 into 10, ಸೊ ದಟ್ ಈಸ್ 4 into 10 ಮಾಡಿದ್ರೆ ನಿಮಗೆ ಎಷ್ಟು ಸಿಗ್ತದೆ? 40% ಆಕ್ಸಿಜನ್ ಇಂದು ಸಿಗ್ತದೆ, ಆಕ್ಸಿಜನ್. ಹಾಗಾಗಿ ಇಲ್ಲಿ ಒಂದೇ ಆಕ್ಸಿಜನ್ ಇರೋದ್ರಿಂದ 16 ತೊಗೊಂಡಿದ್ದೀನಿ. 2 ಆಕ್ಸಿಜನ್ ಏನಾರು ಮುಂದೆ ಬಂದರೆ ಅಲ್ಲಿ ನೆಕ್ಸ್ಟ್ ಡಬಲ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿಗೆ ಫಾರ್ಮುಲಾ ನಾವೇನು ಮಾಡ್ತೀವಪ್ಪ ಅಂದರೆ, ಅಟಾಮಿಕ್ ಮಾಸ್ ಆಫ್ ದಟ್ ಇಂಡಿವಿಜುವಲ್ ಎಲಿಮೆಂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ದಟ್ ಕಾಂಪೌಂಡು ಇಂಟು 100 ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಆಪ್ಷನ್ ಎ ಈಸ್ ದಿ 40%. ಓಕೆನಾ? ಸೊ ಈ ಥರ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ಈ ಫಸ್ಟ್ ಲೆಸನ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಿಂದ. ಓಕೆನಾ? ಸೊ ಮತ್ತೊಂದು ನ್ಯೂಮರಿಕಲನ್ನು ನೋಡ್ತಾ ಹೋಗೋಣ. ಸೊ ನಾರ್ಮಲಿಟಿ ಆಫ್ 2 molar ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೊಟ್ಟಿದೆ. ನಾರ್ಮಲಿಟಿ ಕಂಡುಹಿಡಿಯಬೇಕು. ಇದು ಕೂಡ ಸೊ ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಎಲ್ಲ ಕೂಡ. ಸೊ ನಮಗೆ ಈ H2SO4 ಅಲ್ಲಿ ಎಷ್ಟು ನಾರ್ಮಲಿಟಿ ಇದೆ? ವೆರಿ ಸಿಂಪಲ್ ಕ್ವಶನ್ ಇದು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾನೆ. ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಕೊಟ್ಟಿದ್ದಾನೆ. ಈ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ H2SO4 ಅಲ್ಲಿ ಡೈ ಬೇಸಿಕ್ ಆ್ಯಸಿಡ್ ಅಂತ ಕರಿತಾನೆ ಇದನ್ನು. ಸೊ ಡೈ ಬೇಸಿಕ್ ಆ್ಯಸಿಡ್ ಅಂತ ಕರೀತಾನೆ. ಸೊ ಈ ಡೈ ಬೇಸಿಕ್ ಆ್ಯಸಿಡ್ ಅಂದರೆ ಹೈಡ್ರೋಜನ್ ಏರಿರೋದ್ರಿಂದ ಸೊ ನಾವು ಡೈ ಬೇಸಿಕ್ ಅಂತ ಹೇಳೋದಕ್ಕೆ ನಾವು H+ ಅಯನ್ ಅಂತ ಹೇಳ್ತೀವಿ, ಇನ್ನೊಂದು OH- ಅಯನ್ ಅಂತ ಹೇಳ್ತೀವಿ. ಇಲ್ಲಿ OH ಗ್ರೂಪನ್ನು ನಾವು ನೋಡ್ತಾ ಹೋದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಒಳಗಡೆ ನಾವು ಇದು ಡೈ ಬೇಸಿಕ್ ಇರೋದ್ರಿಂದ ಸೊ ಇಲ್ಲಿ ಈಗ ನಾವು ನಾರ್ಮಲಿಟಿ ಕಂಡುಹಿಡಿಯಬೇಕಂದ್ರೆ ಸೊ ಅಲ್ಲಿಗೆ ನಾರ್ಮಲಿಟಿ ಈಸ್ ಈಕ್ವಲ್ ಟು 2 mol ಅಂತ ಹೇಳಿದ್ದಾನೆ. ಸೊ 2 mol ಅಂತ ಹೇಳಿದ್ದಾನೆ. ಸೊ ಡೈ ಬೇಸಿಕ್ ಆ್ಯಸಿಡ್ ಇರೋದ್ರಿಂದ ನಮಗೆ 2 into ದಟ್ ಮೋಲ್ ಡೈ ಬೇಸಿಕ್ 2 ಇರೋದ್ರಿಂದ 2 mol ಅಂತ ಹೇಳಿದ್ದಾನೆ. ಹಂಗಾಗಿ ಸೊ 2 into 2 is equal to 4 ಆಗುತ್ತೆ. ಸೊ ಹಂಗಾಗಿ ಸೊ ಆನ್ಸರ್ ಏನಿದೆ ಅಲ್ಲ, ದಟ್ ಆನ್ಸರ್ ಶುಡ್ ಬಿ ದಿ 4n. ಆನ್ಸರ್ ಏನಿದೆ ಅಲ್ಲ ಇದಕ್ಕೆ 4n ಅಂತ ಹೇಳಿ ಬಿ ಆಪ್ಷನ್ನು. ಸೊ ನಮಗೆ ಇಲ್ಲಿ 4 ಸಿಕ್ಕಿದೆ. ಹಾಗಾಗಿ ಸೊ ದಿಸ್ ಇಸ್ ಆನ್ಸರ್ 4 ಡೈ ಬೇಸಿಕ್ ಆ್ಯಸಿಡ್ ಇಂದ 2 into ನಾರ್ಮಲಿಟಿ ಈಸ್ ಈಕ್ವಲ್ ಟು 2 mol ಅಂತ ಹೇಳಿ ನಮಗೆ ಡೈ ಬೇಸಿಕ್ ಸಿಗ್ತದೆ. ಸೊ ಆನ್ಸರ್ ಶುಡ್ ಬಿ ಬಿ 4n. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್ in order to prepare 1 liter of normal solution of KMnO4, how many grams of KMnO4 are required if the solution is used in acidic media for oxidation? The question ಹಾಕಿದ್ದಾನೆ. ಅದರಲ್ಲಿ 158, 31.6, 62 grams, 790 grams ಅಂತ ಆನ್ಸರ್ ಕೊಟ್ಟಿದ್ದಾನೆ. ಸೊ ನಾವು ದಿಸ್ ಈಸ್ ಕ್ವಶನ್ ಅನ್ನು ನಾವು 1 ಲೀಟರ್ ನಾರ್ಮಲ್ KMnO4 ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಂದ್ರೆ ಎಷ್ಟು KMnO4 ಸೊಲ್ಯೂಷನ್ಸನ್ನು ನಾವು ಅಸಿಡಿಕ್ ಮೀಡಿಯಾದಲ್ಲಿ ಡಿಸಾಲ್ವ್ ಮಾಡಿ ಆಕ್ಸಿಡೇಷನ್ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಅಲ್ಲಿಗೆ ಈಗ ಕೊಟ್ಟಿರ್ತಕ್ಕಂಥ ಕ್ವಶನ್ ಪ್ರಕಾರ ನಮಗೆ ಈಗ
ಏನು ಕೊಟ್ಟಿದ್ದಾನೆ ಕ್ವಶನ್ನಲ್ಲಿ ಫಸ್ಟು ನೋಡ್ಕೊಡ್ರಿ ಕ್ಲೀನಾಗಿ. ಅಸಿಡಿಕ್ ಮೀಡಿಯಾದಲ್ಲಿ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾನೆ. ಅಸಿಡಿಕ್ ಮೀಡಿಯಾ ಹೇಳಿದ್ದಾನೆ. ಸೊ ಈ ಅಸಿಡಿಕ್ ಮೀಡಿಯಾ ಪ್ರಕಾರ ನಾವು E is equal to M divided by 5. ಸೊ E is equal to M divided 5 ಅಂತಂದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ 5 ಎಲೆಕ್ಟ್ರಾನ್ಸ್ ಏನು KMnO4 ಅಲ್ಲಿ ಏನು ಗೇನ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ KMnO4 ರಿಯಾಕ್ಷನ್ ಆಗ್ತದೆ. ಸೊ KMnO4 ಇದರಲ್ಲಿ ಆಕ್ಸಿಡೇಷನ್ ನಂಬರ್ +7 ಇರ್ತದೆ. ಈ ಮ್ಯಾಂಗನೀಸಿಗೆ ಆಕ್ಸಿಡೇಷನ್ ನಂಬರ್ +7 KMnO4 ಇರ್ತದೆ. ಸೊ ಈ +7 ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಅಸಿಡಿಕ್ ಮೀಡಿಯಾದಲ್ಲಿ MnO2 ಕನ್ವರ್ಟ್ ಆಗುತ್ತೆ. ಅವಾಗ ಇದರ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು ನಮಗೆ +2 ಫಾರ್ಮೇಷನ್ ಆಗ್ತದೆ. ಅಲ್ಲಿ ಇಲ್ಲಿಂದ ಇಲ್ಲಿಗೆ ಪ್ರಿಪೇರ್ ಆಗುತ್ತೆ +7 ಇಂದ +2ಗೆ ನಮಗೆ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ 5 ಎಲೆಕ್ಟ್ರಾನ್ಸ್ ಗೇನ್ ಆಗುತ್ತೆ. ಸೊ 5 ಕ್ಯಾರೆಕ್ಟರ್ನ ನಾವು ಇಲ್ಲಿ ಕೊಡ್ತೀವಿ. ಇನ್ನು ಈಕ್ವಲೆಂಟ್ ವೇಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ ಏನು ಹೇಳಿದಾನೆ, ಮಾಸ್ ಆಫ್ ದಿಸ್ KMnO4 ಇಂದು ಮಾಸು 158 ಬರ್ತದೆ. KMnO4 ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಈ ಪೊಟ್ಯಾಷಿಯಮು ಮತ್ತು ಮ್ಯಾಂಗನೀಸು ಮತ್ತು 4 ಆಕ್ಸಿಜನ್ ಇದನ್ನು ವೇಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ 158 ಬರ್ತದೆ. ಸೊ 158 ಡಿವೈಡೆಡ್ ಬೈ 5 ಮಾಡಿದರೆ ಸೊ ಯು ವಿಲ್ ಗೆಟ್ ಆನ್ಸರು 31.6 ಗ್ರಾಮ್ ಅಂತೇಳಿ ಆನ್ಸರ್ ಬರ್ತದೆ. ಸೊ ಇದನ್ನು ನಾವು ಮಾಡೋದು ಎಲ್ಲಿ ಅಂದರೆ ಸೊ ವಿ ಹ್ಯಾವ್ ಟು ಪ್ರಿಪೇರ್ ದಿ ಇನ್ ಅಸಿಡಿಕ್ ಮೀಡಿಯಾ ಆಕ್ಸಿಡೇಷನ್ ಪ್ರೊಸೆಸ್ಸಿಗೆ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾದ್ರೆ ಮಾಸ್ ಗಿವನ್ ಮಾಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಫಾರ್ಮುಲಾ ಹಾಕಿದರೆ ಸೊ ಯು ವಿಲ್ ಗೆಟ್ ದಿಸ್ ಒನ್ ದಿ 36.1 ದಟ್ ಈಸ್ ಆಪ್ಷನ್ ಬಿ ಬರ್ತದೆ ಮಕ್ಕಳು. ಸೊ ಈಗ ಇದೇ ಥರ ಇನ್ನೊಂದು 2 ಕ್ವಶನ್ ಇದೆ, ಅದನ್ನು ನಾನು ನಿಮಗೆ ಹಾಗೆ ಬಿಟ್ಟಿರ್ತೀನಿ. ನೀವು ಕೂಡ ಅದನ್ನು ಟ್ರೈ ಮಾಡಿರಿ ಸಾಲ್ವ್ ಮಾಡೋದಕ್ಕೆ. ಇದೇ ಥರ ಸೇಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಏನಾರ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಸೊ ಅದನ್ನು ಕಾಮೆಂಟ್ ಹಾಕಿರಿ. ಯಾವ ಕ್ವಶನ್ ನಿಮಗೆ ಸಾಲ್ವ್ ಮಾಡೋಕ್ಕೆ ಬರ್ತಿಲ್ಲ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಲ್ಲಿ, ಸೊ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವ ಕ್ವಶನ್ ಡೌಟ್ ಇದ್ದರೆ ಅದು. ಸೊ ಥ್ಯಾಂಕ್ ಯು.